ಶಿವಮೊಗ್ಗ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ನಮ್ಮ ವೀರೇಶ್ ಪೂಜಾರ್ ಅವರು ಇವತ್ತು ಸಿಕ್ಕಿದ್ದಾರೆ. ಅವರು ಭಾಳ ಚೆನ್ನಾಗಿ ಔಷಧಿ ಸಸ್ಯಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಕಮ್ಮಿ ರೇಟಲ್ಲಿ ಮಾರಾಟವನ್ನು ಮಾಡ್ತಾರೆ. ಅದ್ರ ಜೊತೆಗೆ ನೋಡಿ ಲೆಮನ್ ಗ್ರಾಸ್ ಅಂತೇಳಿ ಲೆಮನ್ ಟೀ ಮಾಡ್ಕೊಬೋದು. ಇದರಲ್ಲಿ ಇದ್ರ ಬಗ್ಗೆ ಪೂರ್ಣವಾದ ವಿವರವನ್ನು ನಮ್ಮ ಪೂಜಾರ್ ಅವರು ತಿಳಿಸ್ಕೊಡ್ತಾರೆ. ಇದು ಲೆಮನ್ ಟೀ ಅಂತೇಳಿ ಲೆಮನ್ ಗ್ರಾಸ್ ಟೀ ಇದು ಸರ್. ಇದು ಮಜ್ಜಿಗೆ ಹುಲ್ಲು ಅಂತಾರೆ. ಇದನ್ನು ಔಷಧಿ ಗುಣಗಳನ್ನು ಹೊಂದಿದೆ. ಇದು ವಿಶೇಷವಾದ ಸಸಿ ಸರ್. ಇದು ಮನೆಗೆ ಒಂದು ಸಸಿ ಇರಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದರಲ್ಲಿ ವೆಯ್ಟ್ ಲಾಸಿಗೆ, ಡೈಜೆಷನ್ನಿಗೆ, ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗುತ್ತೆ. ಆಮೇಲೆ ಇದು ಶುಗರಿಗೆ, ಆಮೇಲೆ ಕಿಡ್ನಿ ಆ ಥರ ಎಲ್ಲ ನಿವಾರಣೆ ಆಗುತ್ತೆ ಸರ್. ಯಾವ ಊರು ತಮ್ಮದು? ನಮ್ಮದು ಬೇಡ್ರಸಳ್ಳಿ. ಎಲ್ಲಿ ಬಂತದ್ದು? ಇಲ್ಲೇ ಹೊನ್ನಾಳಿ ರೋಡಲ್ಲಿ, ಶಿವಮೊಗ್ಗದಿಂದ 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ಫೋನ್ ನಂಬರ್ ಆಮೇಲೆ ಜ್ಯೂಸ್ ಆ್ಯಂಡ್ ಟೀನು ಮಾಡ್ಕೊಂಡು ಕುಡಿಬೋದು. ಡೈಜೆಷನ್ನಿಗೆಲ್ಲ ಚೆನ್ನಾಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ. ಮನೆಗೊಂದೊಂದು ಸಸಿ ಇರಲಿ, ಒಂದು ಸಸಿಯಿಂದ 100 ಜನಕ್ಕೆ ತಲುಪಲಿ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದರದಲ್ಲಿ ಕೊಡಿ. ಎಷ್ಟು ಖುಷಿಗೆ? ಇದು ಮಿನಿಮಮ್ ಒಂದು 50 ರೂಪಾಯಿ ಕೊಡ್ತಾ ಇದ್ದೀನಿ. ಆನ್ಲೈನಲ್ಲೆಲ್ಲ 150 ರೂಪಾಯಿ ಇದೆ, ಅದೆಲ್ಲ ಬೇಡ. ಒಂದು ಮಿನಿಮಮ್ ಒಂದು 50 ರೂಪಾಯಿ ಸಸಿ ಕೊಟ್ಟು ಮನೆ ತಲುಪಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಔಷಧಿ ಸಸ್ಯ ತಲುಪಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ ಅಂತ ಯೂಸ್ ಮಾಡೋದು ಹೇಗೆ ಅಂದರೆ ಇದನ್ನ ಈ ಥರ ಹಸಿದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪನೇ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ಡ್ರೈ ಕೊಡಿ, ಅಲ್ಲಿ ಡ್ರೈ ಇದೆ ಕೊಡಿ. ಯೂಸ್ ಮಾಡೋದು ಕೊಡಿ ಸರ್. ಏನೇನಕ್ಕೆ ಬರುತ್ತಿದ್ದು ಹೇಳ್ತೀನಿ. ಇದು ಈ ಥರ ಪುಡಿ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ಇಟ್ಕೊಬೋದು ಸರ್. ಬಿಸಿಲಲ್ಲಿ ಒಣಸ್ಕೊಂಡು ಇಲ್ಲ ಒಣಸಿ ಇಟ್ಕೊಬೋದು. ಈ ಥರ ಇಟ್ಕೊಂಡು ಇದನ್ನು ಪ್ಯಾಕೆಟ್ ಥರನೂ ಮಾಡಿ ಇಟ್ಕೊಬೋದು. ಅಲ್ಲೊಂದು ಪ್ಯಾಕೆಟ್ ತೋರಿಸ್ತೀನಿ. ಟೀ ಮಾಡೋದು, ಬಿಸಿ ಮಾಡಬೇಕು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವೇನು ಟೀ ಮಾಡ್ತೀವಲ್ಲ ಅದೇ ಥರನೇ ಬೆಲ್ಲ ಮಾತ್ರ ಯೂಸ್ ಮಾಡಬೇಕು, ಸಕ್ಕರೆ ಎಲ್ಲ ಏನು ಬೇಡ. ಬೆಲ್ಲ ಯೂಸ್ ಮಾಡಿಬಿಟ್ಟು ಬೆಲ್ಲದಲ್ಲಿ ಕುದೀತಾ ಇರುತ್ತಲ್ಲ ಇದನ್ನು ಹಾಕ್ಬಿಟ್ಟು ಏನೆಲ್ಲ ಒಂದು ಏಲಕ್ಕಿ, ಒಂದು ಶುಂಠಿ ಹಾಕಿದರೆ ಲೆಮನ್ ಟೀ ರೆಡಿ. ಜಾಸ್ತಿ ಕುದಿಸ್ಬೇಕು, ಫ್ಲೇವರ್ ಬರುತ್ತೆ. ಆವಾಗ ಒಂದು 5 ನಿಮಿಷ ಜಾಸ್ತಿ ಕುದಿಸಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಿದೆ. ಹಾಗಾಗಿ ವಿಶೇಷವಾದ ಸಸಿ ಇರೋದ್ರಿಂದ ಜನಗಳಿಗೆ ತಲುಪಲಿ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ಮಾಡಿದ್ದೀನಿ. ಇನ್ನು ಮೆಡಿಸಿನ್ ಪ್ಲಾಂಟ್ ಎಲ್ಲ ಮಾಡಿದ್ದೀನಿ. ಎಲ್ಲ ಕೆಮಿಕಲ್ ಬೇಡ, ಒಳ್ಳೆ ಸಸಿ ಮನೇಲಿ ಯೂಸ್ ಮಾಡ್ಕೊಂಡು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹೈಟ್ ಏನು ಬೆಳೆಯಲ್ಲ. ಇದು ಭತ್ತದ ಥರ ಸಾಯಲ್ಲ. ಈಗ 100 ಜನದಿಂದ 1000 ಜನಕ್ಕೆ ಹೋಗ್ಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆರೋಗ್ಯ ದೃಷ್ಟಿಯಿಂದ. ಏನು ಬರ್ತಾರ ಸರ್, ನೀರು ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಬೇಡ್ರಸಳ್ಳಿ ಅವ್ರ ನಂಬರ್ ಇದೆ, ಅಲ್ಲಿ ವೀರಭದ್ರೇಶ್ವರ ನರ್ಸರಿ ಅಂತ ಹೊಸ್ದಾಗಿ ಮಾಡಿದ್ದೀನಿ. ನನ್ನ ರೋಡ್ ಪಕ್ಕನೇ ಜಮೀನಿದೆ, ಡೆಲಿವರಿ ಕೊಡ್ತೀನಿ. ತೈವನ್ ಪಿಂಕ್ ವೆರೈಟಿ ಇದೆ, ತೈಮನ್ ಲೆಮನ್ ಮಾರಾಟ ಮಾಡ್ತಾ ಇದ್ದೀನಿ. ಏನೇನು ತಂದೆ ಗುರು ಸರ್? ಎಲ್ಲ ನಾನು ಸ್ವಲ್ಪ ಬದುಕು ಕಟ್ಕೊಳಕ್ಕೆ ಮಾಡ್ಕೊಂಡಿದ್ದೀನಿ. ವೆಯ್ಟ್ ಎಲ್ಲ ಲಾಸ್ ಆಗಲಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಪ್ಲಸ್ ಡೈಜೆಷನ್ಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದು ಫೋಟೋ ಒಂದು ತೊಗೊಂಡು ಥ್ಯಾಂಕ್ಸ್. ಅವರ ಡಾಕ್ಟರ್ ಸಜೆಷನ್ ಕೇಳ್ಬಿಟ್ಟು ತೊಗೊಳ್ಳಿ. ಸ್ಕ್ಯಾನರ್ ಏನು ಬೇಡ ಸರ್. ಈ ಥರ ಡಬ್ಬೆಲ್ಲ ಹಾಕಿಟ್ಕೊಂಡ್ರೆ ಸಹ ನೀವು ವರ್ಷವಿಡೀ ಟೀ ಮಾಡ್ಕೊಂಡು ಟೀ ಕುಡಿಯೋದ್ರ ಬದಲು, ಕೆಮಿಕಲ್ ಕುಡಿಯೋದ್ರ ಬದಲು ಇದನ್ನು ವಾರಕ್ಕೆ 3 ಟೈಮ್ ಕುಡಿದ್ರೆ ಹೆಲ್ತಿ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಪ್ಯಾಕೆಟ್ ಥರ ಮಾಡಿ ಇಟ್ಕೊಬೋದು. ಪ್ಯಾಕೆಟಿಗೆ ನಾನು ಇನ್ನೂ ಚಾರ್ಜ್ ಮಾಡಿಲ್ಲ, ಸೇವೆ ಅಂತ ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್.